ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು GBD ಎಡಿಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲರಿಗೂ ಸುಸ್ವಾಗತ. ಫ್ರೆಂಡ್ಸ್, ಮತ್ತೊಂದು ವಿಡಿಯೋ ವೆಡ್ಡಿಂಗ್ ಇನ್ವಿಟೇಷನ್ ವಿಡಿಯೋ ಇದಾಗಿರುತ್ತೆ. ಈ ವಿಡಿಯೋ ಎಡಿಟಿಂಗು ಹೇಳ್ಕೊಡಕ್ ಬಂದಿದ್ದೀನಿ. ಬನ್ನಿ ಇವಾಗ ತಿಳ್ಕೊಳ್ಳೋಣ ಎಡಿಟಿಂಗ್ ಹೇಗೆ ಮಾಡ್ಬೇಕಂತ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರು ಹೊಸಬ್ರು ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಆಲ್ ಅನ್ನೋ ಆಪ್ಷನ್ಸ್ ಮೇಲೆ ಎನೇಬಲ್ ಮಾಡ್ಕೊಂಡು ಇಟ್ಕೊಳ್ಳಿ. ನಾನು ಹಾಕುವಂಥ ವಿಡಿಯೋಗಳು ನಿಮಗೆ ಫಸ್ಟ್ ಬಂದು ತಲುಪ್ತವೆ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ಇವಾಗ ಇದಕ್ಕೆ ಬೇಕಾಗಿರುವಂತ ಆ್ಯಪ್ ಅಂತಂದ್ರೆ ಅಲರ್ಟ್ ಮೋಷನ್ ಆ್ಯಪ್ ಬೇಕಾಗುತ್ತೆ. ಅಲರ್ಟ್ ಮೋಷನ್ ಆ್ಯಪ್ ಪ್ಲೇ ಸ್ಟೋರ್ ಅಲ್ಲಿ ಇದೆ, ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಆ ಪ್ಲೇ ಸ್ಟೋರ್ ಅಲ್ಲಿ ಇರೋ ಆ್ಯಪ್ ನಿಮ್ಗೆ ಇದ್ರೇನೆ ನಾನು ಹಾಕುವಂತ ಪ್ರಾಜೆಕ್ಟ್ಗಳು ವರ್ಕ್ ಆಗೋದು. ಮತ್ತೆ ಇಲ್ಲಪ್ಪ ವಾಟರ್ ಮಾರ್ಕ್ ಬರುತ್ತೆ ಅಂದ್ರೆ ಏನ್ ಮಾಡ್ತೀರಾ ಅಂತಂದ್ರೆ ಅದಕ್ಕೆ ದುಡ್ಡು ಕಟ್ಬಿಟ್ಟು ಸಬ್ಸ್ಕ್ರಿಪ್ಷನ್ ಚಾರ್ಜ್ ಅಂತ ಇರುತ್ತೆ. ಆ ಚಾರ್ಜ್ ಕಟ್ಬಿಟ್ಟು ಯೂಸ್ ಮಾಡಿದ್ರೆ ನಿಮ್ಗೆ ಯಾವುದೇ ತರಹದ ವಾಟರ್ ಮಾರ್ಕ್ ಬರಲ್ಲ. ನಾನು ಹಾಕುವಂತ ಪ್ರಾಜೆಕ್ಟ್ ಲಿಂಕ್ಗಳು ಸಮಸ್ಯೆ ಆಗಲ್ಲ. ಇಲ್ಲಪ್ಪ ನಾನು ಅದರಲ್ಲೇ ಮಾಡ್ತೀನಿ ದುಡ್ಡು ಕಟ್ಟಕ್ಕೂ ಆಗಲ್ಲ ಅಂತಂದ್ರೆ ಅಂಥವ್ರಿಗೂ ಕೂಡ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ವಿಡಿಯೋ ಹಾಕಿದ್ದೀನಿ. ವಾಟರ್ ಮಾರ್ಕ್ ರಿಮೂವ್ ಮಾಡುವಂತ ಆ್ಯಪ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಆ ಆ್ಯಪ್ ಬೇಕು ಅಂತಂದ್ರೆ ಇಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಹೋಗ್ಬಿಟ್ಟು ಆ ವಿಡಿಯೋ ಲಿಂಕ್ ಹಾಕಿರ್ತೀನಿ ಇನ್ಸ್ಟಾಗ್ರಾಮ್ ಅಲ್ಲಿ. ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ ಹೋಗಿ ವಿಡಿಯೋಗೆ ಕಮೆಂಟ್ ಮಾಡಿ. ಅದರಲ್ಲಿ ಆ್ಯಪ್ ನಿಮ್ಗೆ DM ಬರುತ್ತೆ ಡೈರೆಕ್ಟ್ ಆಗಿ. ಬನ್ನಿ ಇವಾಗ ವಿಡಿಯೋ ಶುರು ಮಾಡೋಣ. ನೋಡಿ, ಈ ತರ ಪ್ರಾಜೆಕ್ಟ್ ಲಿಂಕ್ ಓಪನ್ ಮಾಡ್ಕೊಂಡ್ಮೇಲೆ ಇಲ್ಲಿ ಮೊದಲನೇದಾಗಿ ಸರ್ನೇಮ್ ಅಂತ ಇದೆ ನೋಡಿ, ಅಡ್ಡ ಹೆಸರು. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಮೇಲ್ಗಡೆ ಹೆಸರು ಇದೆ ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಫಸ್ಟ್ ಇರುವ ಒಂದು ವರ್ಡ್ಸ್ ಇದೆ ನೋಡಿ, ಆ ವರ್ಡ್ಸ್ ನ ರಿಮೂವ್ ಮಾಡ್ಕೊಳ್ಳಿ. ರಿಮೂವ್ ಮಾಡ್ಕೊಂಡು ಮತ್ತೆ ನೀವು ಶಂಕ ಅನ್ನೋ ವೆಬ್ಸೈಟ್ ನ ಓಪನ್ ಮಾಡಿ ಇಟ್ಕೋಬೇಕಾಗಿರುತ್ತೆ. ಗೂಗಲ್ ಅಲ್ಲಿ ಹೋಗ್ಬಿಟ್ಟು ಶಂಕ ಅನ್ನೋ ವೆಬ್ಸೈಟ್ ಸರ್ಚ್ ಮಾಡಿ. ಶಂಕ ಅಂತ ನೋಡಿ ಮೇಲ್ಗಡೆ ತೋರಿಸ್ತಾ ಇದೀನಿ, ಶಂಕ ಅಂತ ಇದೆ ನೋಡಿ. ASCII ಯೂನಿಕ್ ಕೋಡ್ಗೆ ಕನ್ನಡ ಶಂಕ ಅಂತ ಇದೆ. ಅದನ್ನ ಸರ್ಚ್ ಮಾಡಿ. ನೀವು ಸರ್ಚ್ ಮಾಡಿ ಲೆಫ್ಟ್ ಸೈಡಿಗೆ ಕ್ಲೀನ್ ಆಗಿ ಎಲ್ಲಾನು ನಿಮ್ಮ ಅಡ್ರೆಸರು ಮತ್ತೆ ನಿಮ್ಮ ಈಗ ಎಡಿಟ್ ಯಾರು ಮಾಡ್ತಿರ್ತೀರ ವಧು ವರದ ಹೆಸರು ಮತ್ತೆ ಆ ಅಡ್ರೆಸ್ ಎಲ್ಲಿದು ಮತ್ತೆ ಟೈಮ್ ಅಂಡ್ ಡೇಟ್ ಇಲ್ಲಿ ನಾನು ಹೇಗೆ ತರ ಟೈಪ್ ಮಾಡಿ ಇಟ್ಕೊಂಡಿದ್ದೀನಿ ಆ ತರ ನೀವು ಲೆಫ್ಟ್ ಸೈಡ್ಗೆ ಕನ್ನಡದಲ್ಲಿ ಟೈಪ್ ಮಾಡಿ ಇಟ್ಕೊಂಡು ಇಲ್ಲಿ ಪಕ್ಕದಲ್ಲಿ ಯೂನಿಕ್ ಕೋಡ್ ಅಂತಿದೆ. ಆ ಯೂನಿಕ್ ಕೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ರೈಟ್ ಸೈಡಿಗೆ ಕೋಡ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಕೋಡ್ ನ ಕಾಪಿ ಮಾಡ್ಕೊಂಡು ನಾವು ಅಲರ್ಟ್ ಮಷೀನ್ ನಲ್ಲಿ ಹೋಗ್ಬಿಟ್ಟು ಪೇಸ್ಟ್ ಮಾಡಿ ನೋಡಿ ಈ ತರ ಕೋಡ್ ನ ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡ್ಬೇಕಾಗುತ್ತೆ. ನೋಡಿ ಈ ತರ ದೊಡ್ಡ ಮನೆ ಪರಿವಾರ ಅಂತ ಬಂತು ನೋಡಿ. ಇದಕ್ಕೆ ಆಡ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಟೆಕ್ಸ್ಟ್ಗಳು ಆಡ್ ಮಾಡಿ ಇಟ್ಕೊಂಡಿರ್ಬೇಕಾಗುತ್ತೆ. ನೀವು ಮೊದಲು ಟೆಕ್ಸ್ಟ್ಗಳು ಆಡ್ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಇಲ್ಲಿ ಅನುಕೂಲ ಆಗುತ್ತೆ. ಇಲ್ಲಿ ನಿಮ್ಮ ಕನ್ನಡ ಫಾಂಟ್ ನ ಆಡ್ ಮಾಡಿ ಇಟ್ಕೋಬೇಕಾಗುತ್ತೆ. ಮುಂದಿನ ವಿಡಿಯೋದಲ್ಲಿ ಕನ್ನಡ ಫಾಂಟ್ ಅಲರ್ಟ್ ಮೋಷನ್ ಆ್ಯಪ್ಗೆ ಆಡ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ನಾನು, ಡಿಸ್ಕ್ರಿಪ್ಷನ್ ಅಲ್ಲೇ ಕೊಟ್ಟಿರ್ತೀನಿ ಆ ವಿಡಿಯೋ. ಇಲ್ಲಾಂದ್ರೆ ಇಲ್ಲಿ ಮೇಲ್ಗಡೆ ಐ ಕಾರ್ಡ್ ಅಲ್ಲಿ ಹಾಕಿರ್ತೀನಿ, ಇಲ್ಲ ಲಾಸ್ಟ್ ಎಂಡ್ ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ನೋಡಿ, ಇವಾಗ ದೊಡ್ಡ ಮನೆ ಪರಿವಾರ ವಿವಾಹ ಆಮಂತ್ರಣ ಅಂತ ಅದು ಫಸ್ಟ್ನೇದು ಮುಗೀತು. ಇವಾಗ ಸೆಕೆಂಡ್ ಕಪಲ್ಸ್ ನೇಮ್ ಅಂತಿದೆ ನೋಡಿ. ಕಪಲ್ಸ್ ನೇಮ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಮೇಲ್ಗಡೆ ಹೆಸರು ನೋಡಿ, ಮೇಲ್ಗಡೆ ನೋಡಿ ಈ ತರ ಮೇಲ್ಗಡೆ ಹೆಸರನ್ನ ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಟೆಕ್ಸ್ಟ್ ನ ರಿಮೂವ್ ಮಾಡಿ. ರಿಮೂವ್ ಮಾಡ್ಕೊಂಡು ನಿಮ್ದು ಯಾವ ವಧುವಿನ ಹೆಸರು ಏನಿರುತ್ತೆ ಅದನ್ನ ಇಲ್ಲಿ ರೈಟ್ ಸೈಡಿಗೆ ನಾನು ಕನ್ವರ್ಟ್ ಮಾಡ್ಕೊಂಡಿದ್ದೀನಲ್ವಾ ಯುನಿಕ್ ಕೋಡ್, ಆ ಕೋಡ್ ನ ಕಾಪಿ ಮಾಡ್ಕೊಂಡು ಹೆಸರನ್ನ ಬರ್ಕೊಂಡು ಇಟ್ಕೊಂಡ್ರೆ ಕೋಡ್ ಕನ್ವರ್ಟ್ ಮಾಡ್ಕೊಂಡು ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡ್ಬೇಕಾಗುತ್ತೆ. ಇಲ್ಲಿ ಬಂದು ಆಡ್ ಆಗುತ್ತೆ. ಮತ್ತೆ ಕೆಳಗಡೆ ನೇಮ್ ನ ಕ್ಲಿಕ್ ಮಾಡ್ಬಿಟ್ಟು ವಧುವಿನ ಹೆಸರು ಬರ್ಕೋಬೇಕಾಗುತ್ತೆ. ಹೆಣ್ಣು ಹುಡುಗಿ ಹೆಸರು ಬರ್ಕೊಂಡು ಇಲ್ಲಿ ಕಾಪಿ ಮಾಡ್ಕೊಂಡು ಮತ್ತೆ ಪೇಸ್ಟ್ ಮಾಡ್ಬೇಕಾಗುತ್ತೆ ಅಷ್ಟೇ. ಕಾಪಿ ಮಾಡ್ಕೊಂಡು ಮತ್ತೆ ಅಲರ್ಟ್ ಮೋಷನ್ ರಿಟರ್ನ್ ಬಂದು ಪೇಸ್ಟ್ ಮಾಡ್ಬಿಟ್ರೆ ನೋಡಿ ಈ ತರ ಕಲರ್ ಕೂಡ ಚೇಂಜ್ ಮಾಡ್ಬೋದು. ನೀವು ಇಲ್ಲೇ ನೋಡ್ತಾ ಇದೀರ, ಇಲ್ಲಿ ನಿಮ್ಗೆ ಬೇಕಾಗಿರುವಂತ ಕಲರ್ನ ಇಟ್ಕೋಬಹುದು ನೋಡಿ ಈ ತರ. ಮತ್ತೆ ರಿಟರ್ನ್ ಬನ್ನಿ, ಕೆಳಗಡೆ ಕ್ಲಿಕ್ ಮಾಡ್ರೆ ಡೇಟ್ ಅಂಡ್ ಟೈಮ್ ಅಂತಿದೆ. ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕೊಟ್ಟಿರುವ ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಕೆಳಗಡೆ ಕ್ಲಿಕ್ ಮಾಡಿಬಿಡಿ. ಇಲ್ಲಿರೋದನ್ನ ಎಲ್ಲಾನು ರಿಮೂವ್ ಮಾಡ್ಕೊಂಬಿಡಿ. ರಿಮೂವ್ ಮಾಡ್ಕೊಂಡು ಮತ್ತೆ ನೀವು ಅಲರ್ಟ್ ಮೋಷನ್ಗೆ ಬರ್ಬೇಕಾಗುತ್ತೆ. ಅಲರ್ಟ್ ಮೋಷನ್ ಬಂದು ಇದು ಅಲರ್ಟ್ ಮೋಷನ್ ಅಲ್ಲ, ಸಂಕನ ವೆಬ್ಸೈಟ್ಗೆ ಬರ್ಬೇಕಾಗುತ್ತೆ. ಸಂಕನ ವೆಬ್ಸೈಟ್ಗೆ ಬಂದು ಇಲ್ಲಿ ಕೊಟ್ಟಿರೋದು ಎಲ್ಲಾನು ಕಾಪಿ ಮಾಡ್ಕೊಳ್ಳಿ. ಕೋಡ್ ನೋಡಿ ಈ ತರ ಕೋಡ್ ಕನೆಕ್ಟ್ ಆಗುತ್ತೆ. ಕೆಳಗಡೆಗೆ ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ಆಯ್ತು ನೋಡಿ. ಈ ತರ ಬ್ಯಾಕ್ ಬಂದ್ಬಿಡಿ. ನೋಡಿ ಡೇಟು ಅಂಡ್ ಟೈಮು ಎಲ್ಲ ಆಡ್ ಆಯ್ತು. ಮತ್ತೆ ಕೆಳಗಡೆಗೆ ಸ್ಕ್ರಾಲ್ ಅಪ್ ಮಾಡಿ ಮತ್ತೆ ಇಲ್ಲಿ ಅಡ್ರೆಸ್ ಅಂತ ಇರುತ್ತೆ ನೋಡಿ, ಅಡ್ರೆಸ್ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಅಡ್ರೆಸ್ ಸೆಕೆಂಡ್ ನಂಬರ್ ಇರುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿರುವಂತ ಅಡ್ರೆಸ್ ನ ನೀವು
ರಿಮೂವ್ ಮಾಡ್ಕೋಬೇಕಾಗುತ್ತೆ. ರಿಮೂವ್ ಮಾಡ್ಕೊಂಡು ಮತ್ತೆ ಸಂಕನ ವೆಬ್ಸೈಟ್ಗೆ ಹೋಗ್ಬಿಟ್ಟು ಅಲ್ಲಿ ನಾವು ಟೆಕ್ಸ್ಟ್ ಆಡ್ ಮಾಡಿ ಇಟ್ಕೊಂಡಿರ್ತೀವಲ್ವಾ, ಆ ಅಡ್ರೆಸ್ ನ ನೀವು ಕಾಪಿ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಕೋಡ್ ಕನ್ವರ್ಟ್ ಮಾಡ್ಕೊಂಡು ಯೂನಿಕ್ ಕೋಡ್ ಮೇಲೆ ಇಲ್ಲಿ ಕ್ಲಿಕ್ ಇರಬೇಕಾಗುತ್ತೆ. ಕ್ಲಿಕ್ ಆಗಿದ್ರೆ ಮಾತ್ರ ಯೂನಿಕ್ ಕೋಡ್ ಕನ್ವರ್ಟ್ ಆಗೋದು. ಅದು ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಹೊಡಿಬೇಕಾಗುತ್ತೆ. ಪೇಸ್ಟ್ ಹೊಡೆದ್ಬಿಟ್ಟು ಮೇಲ್ಗಡೆ ಇಟ್ಕೊಳ್ಳಿ. ಮತ್ತೆ ಇದಕ್ಕೆ ಏನಾದ್ರು ನೀವು ಈ ತರ ಫಾಂಟ್ಗಳು ಚೇಂಜ್ ಮಾಡ್ಬೇಕಾಗಿತ್ತು ಅಂದ್ರೆ ಚೇಂಜ್ ಮಾಡ್ಕೊಳ್ಳಿ. ನೋಡಿ, ಈ ತರ ಫಾಂಟ್ಗಳು ಚೇಂಜ್ ಮಾಡ್ಕೋಬಹುದು. ನೀವು ಆಡ್ ಮಾಡಿ ಇಟ್ಕೊಂಡಿದ್ರಿ ಅಂತಂದ್ರೆ ಚೇಂಜ್ ಆಗುತ್ತೆ. ನೋಡಿ, ಈ ತರ ರಿಟರ್ನ್ ಬರ್ಬೇಕಾಗುತ್ತೆ. ಮತ್ತೆ ನೋಡಿ, ಅಡ್ರೆಸ್ ಚೇಂಜ್ ಆಯ್ತು, ಮತ್ತೆ ವಧು ವರುವಿನ ಹೆಸರು ಚೇಂಜ್ ಆಯ್ತು, ಮತ್ತೆ ವಿವಾಹ ಸ್ಥಳನೂ ಚೇಂಜ್ ಆಯ್ತು, ಮತ್ತೆ ಅಡ್ಡ ಹೆಸರು ಚೇಂಜ್ ಆಗಿದೆ. ಇವಾಗ ಲಾಸ್ಟ್ ಸ್ಟೇಜ್ ಇರೋದೆ ಇವಾಗ ಏನಪ್ಪಾ ಅಂತಂದ್ರೆ ಫೋಟೋ ಚೇಂಜ್ ಮಾಡೋದು. ನೋಡಿ, ಎಡಿಟ್ ಗ್ರೂಪ್ ಮೇಲೆ ಲಾಸ್ಟ್ ಅಲ್ಲಿ ಇರುತ್ತೆ ನೋಡಿ, ಎಡಿಟ್ ಫೋಟೋ ಅಂತ ಇರುತ್ತೆ ನೋಡಿ. ಫೋಟೋ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ಮತ್ತೆ ಸ್ಕ್ರಾಲ್ ಮಾಡಿ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ. ನೋಡಿ, ಈ ತರ ನಿಮ್ಗೆ ಇಷ್ಟ ಆಗುವಂತ ಫೋಟೋಗಳನ್ನ, ಕ್ಲಾರಿಟಿ ಇರುವ ಫೋಟೋಗಳನ್ನ ನೀವು ಇಲ್ಲಿ ಆಡ್ ಮಾಡ್ಕೊಳ್ಳಿ. ನೋಡ್ತಾ ಇದೀರಾ, ಈ ತರ ಫೋಟೋ ಅಡ್ಜಸ್ಟ್ ಆಗಿಲ್ಲ ಅಂತಂದ್ರೆ ಮೇಲ್ಗಡೆ ಕೆಳಗಡೆ ಮೂವ್ ಅಂಡ್ ಟ್ರಾನ್ಸಾಕ್ಷನ್ ಮೇಲೆ ಹೋಗ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ್ಬಿಟ್ಟು ಮತ್ತೆ ಸ್ಕ್ರಾಲ್ ಅಪ್ ಮಾಡ್ಕೊಂಡು ಸೆಕೆಂಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ ಫೋಟೋ ಮೇಲೆ ಕ್ಲಿಕ್ ಮಾಡಿ ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡಿ ಸ್ಟಾರ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫೋಟೋನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ, ಈ ತರ ನಾನು ಫೋಟೋ ಸೆಲೆಕ್ಟ್ ಮಾಡಿ ತೋರಿಸ್ತಾ ಇದೀನಿ. ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ಫೋಟೋ ಬಂದು ಆಡ್ ಆಗುತ್ತೆ. ನೋಡಿ, ಒಂದ್ ಸ್ವಲ್ಪ ಕೆಳಗಡೆ ಇದೆ. ಈ ತರ ಮೂವ್ ಅಂಡ್ ಟ್ರಾನ್ಸಾಕ್ಷನ್ ಮೇಲೆ ಹೋಗ್ಬಿಟ್ಟು ಫೋಟೋ ಮೇಲೆ ಕ್ಲಿಕ್ ಮಾಡಿ ಮೂವ್ ಅಂಡ್ ಟ್ರಾನ್ಸಾಕ್ಷನ್ ಮೇಲೆ ಹೋಗಿ ಮೇಲ್ಗಡೆ ಆಪ್ಷನ್ ಅಲ್ಲಿ ಈ ತರ ಮೇಲ್ಗಡೆ ಹೋಯ್ದ್ರೆ ಫೋಟೋ ಒಂದ್ ಸ್ವಲ್ಪ ಹಿಂದೆ ಮುಂದೆ ಮೂವ್ ಆಗುತ್ತೆ. ಮತ್ತೆ ಬ್ಯಾಕ್ ಬಂದ್ಬಿಟ್ಟು ಮತ್ತೆ ಸ್ಕ್ರಾಲ್ ಅಪ್ ಮಾಡಿ ಥರ್ಡ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಫೋಟೋ ಮೇಲೆ ಕ್ಲಿಕ್ ಮಾಡಿ ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡಿ ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಈ ತರ ನಿಮ್ಗೆ ಫೋಟೋಗಳು ಯಾವ ತರ ಫೋಟೋ ಎಡಿಟ್ ಆಡ್ ಮಾಡ್ಕೋತೀರಾ ಆ ಫೋಟೋನ ಆಡ್ ಮಾಡ್ಕೊಳ್ಳಿ. ನೋಡಿ, ಈ ತರ ಫೋಟೋ ಆಡ್ ಮಾಡ್ಕೊಳ್ಳಿ. ಮತ್ತೆ ಸ್ಕ್ರಾಲ್ ಅಪ್ ಮಾಡ್ಕೊಳ್ಳಿ. ನೋಡಿ, ಈ ತರ ಫೋಟೋ ಇವಾಗ ಆಡ್ ಆಯ್ತು. ಮತ್ತೆ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಸ್ಕ್ರಾಲ್ ಅಪ್ ಮಾಡಿ ಫೋಟೋ ಮೇಲೆ ಕ್ಲಿಕ್ ಮಾಡಿ ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಷ್ಟೇ ಸಿಂಪಲ್ ಆಗಿದೆ, ತುಂಬಾ ಸಿಂಪಲ್, ಏನ್ ಕಷ್ಟ ಇಲ್ಲ. ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿದ್ರೆ ಫೋಟೋ ಒಂದು ಆಡ್ ಆಗುತ್ತೆ. ನೋಡ್ತಾ ಇದ್ದೀರಾ, ಸ್ವಲ್ಪ ಮೇಲ್ಗಡೆ ಇದೆ ಮೂವ್ ಟ್ರಾನ್ಸಾಕ್ಷನ್ ಹೋಗ್ಬಿಟ್ಟು ಮೂವ್ ಮಾಡ್ಕೊಳ್ಳಿ ಫೋಟೋನ. ನೋಡಿ, ಇದೇ ತರ ಎಲ್ಲಾ ಫೋಟೋನು ನೀವು ರಿಮೂವ್ ಮಾಡ್ಕೋಬೇಕಾಗುತ್ತೆ. ರಿಮೂವ್ ಮಾಡ್ಕೊಂಡು ನೋಡ್ತಾ ಇದೀರಲ್ಲ, ನೋಡಿ ಮತ್ತೆ ಬ್ಯಾಕ್ ಬಂದ್ ನೋಡಿ. ನೋಡಿ, ಈ ತರ ಫೋಟೋ ರಿಮೂವ್ ಆದ್ಮೇಲೆ ನೀವು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಡಿಯೋ ಅನ್ನೋ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಡಿಯೋ ಇಲ್ಲಿ ಬರುತ್ತೆ. ಆ ಆಡಿಯೋ ನನ್ನ ಬ್ಯಾಕ್ ಗ್ರೌಂಡ್ ಇಮೇಜಸ್ ಗಳು ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ನೋಡ್ಕೊಂಡು ಟ್ರಿಮ್ ಮೇಲೆ ಕ್ಲಿಕ್ ಮಾಡಿ ರೈಟ್ ಸೈಡ್ ಇರೋದನ್ನ ಕಟ್ ಮಾಡ್ಕೊಳ್ಳಿ. ಕಟ್ ಆಗುತ್ತೆ, ಸಾಂಗು ಆಡ್ ಆಗುತ್ತೆ. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ ನಿಮ್ಗೆ ವಿಡಿಯೋ ಇರೋದನ್ನೇ ಆಡಿಯೋ ಹೇಗೆ ಕನೆಕ್ಟ್ ಮಾಡ್ಕೋದು ಅಂತಾನು ತಿಳಿಸ್ಕೊಡ್ತೀನಿ. ಇದ್ರ ಮೇಲೆ ಈಗ ಸಾಂಗ್ ಡಿಲೀಟ್ ಮಾಡ್ತಾ ಇದೀನಿ. ಇವಾಗ ವಿಡಿಯೋನ ಸೆಲೆಕ್ಟ್ ಮಾಡ್ತೀನಿ ನಾನು. ನೋಡಿ, ಈ ತರ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ವಿಡಿಯೋ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಬ್ಲೆಂಡಿಂಗ್ ಅಂತ ಇದೆ ನೋಡಿ, ಬ್ಲೆಂಡಿಂಗ್ ಮೇಲೆ ಬಂದ್ಬಿಟ್ಟು ಇಲ್ಲಿ ಇನ್ಕ್ರೀಸ್ ಇರೋದನ್ನ ಫುಲ್ 0 ಮಾಡ್ಕೊಳ್ಳಿ. 0 ಮಾಡ್ಕೊಂಡ್ರೆ ಅಂತಂದ್ರೆ ನಿಮ್ಗೆ ಯಾವುದೇ ತರಹದ ಇಲ್ಲಿ ವಿಡಿಯೋ ಕಾಣಿಸೋದಿಲ್ಲ, ಆಡಿಯೋ ಒಂದೇ ಸೆಲೆಕ್ಟ್ ಆಗಿರುತ್ತೆ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಮೂಲೆಯಲ್ಲಿ ಐಕನ್ ಇದೆ ನೋಡಿ, ಆ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಕ್ಸ್ಪೋರ್ಟ್ ಮಾಡಿ ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಇನ್ನಿತರರಿಗೆ ಶೇರ್ ಮಾಡಿ, ಮತ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.